వీరసింహారెడ్డి కీచ్ కీచ్ కీచ్. మొక్కే కదా అని పీకేస్తే పీక కోస్తా. కీచ్ 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 ಕೀಚ್ ಕೀಚ್ ಕೀಚ್. ತಾಲೂಕು ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ 4,000 ರೂಪಾಯಿಗಳನ್ನು ಪಡೆದದಕ್ಕಾಗಿ ಅಭಿನಂದನೆಗಳು ಅಪ್ಪ. ಸಿಹಿ ತಿನ್ನಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಪ್ಪ. ನಾ ಹುಟ್ಟುಟ್ರಾಗ ಊರ್ ತುಂಬಾ ಸುಳ್ಯಾರ್ನ ಮಾಡಿ ಹಾದಿಗೊಂದ್ ಹೊಲ ಬೀದಿಗೊಂದ್ ಮನಿ ಇದ್ದು ಎಲ್ಲಾ ತುನಿ ಹಿಡಿಸಿ ನಮ್ಗೇನೋ ಒಂದ್ ಅಂಗೈಯಾಗಲ್ ಜಾಗ ಇಲ್ಲಾರ್ದಂಗ್ ಮಾಡಿದ್ದಕ್ಕ ಧನ್ಯವಾದಗಳು ಅಪ್ಪ. ಒಂದು ಈ ಚಾಯ್ಸ್ ಅನ್ನು ನೀವು ಸ್ವೀಕರಿಸಬೇಕಾಗಿ ವಿನಂತಿ. ಚಾಯ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಗನೇ. ಅಭಿನಂದನೆಗಳು ಅಪ್ಪ. 5 ಕಪ್ಪು ಗೆದ್ದವರೆಲ್ಲ 2 ವರ್ಷ ಬ್ಯಾನ್ ಆದ್ರಲ್ಲ. ಫಿಕ್ಸಿಂಗು ಮಾಡಿ ಮಾಡಿ 5 ಕಪ್ಪು ಗೆದ್ದು ಬಿಟ್ರಲ್ಲ. ನೀನಂತವನಲ್ವೇ ಅಲ್ಲ. ನೀನಂತವನಲ್ವೇ ಅಲ್ಲ. ನಿನ್ನಂಗೆ ಯಾರು ಇಲ್ಲ. ಫಿಕ್ಸಿಂಗ ಮಾಡೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರಲ್ಲ. ಬೆಳೆದ 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 ನೋಡು ಕೋಹ್ಲಿ ನಿನ್ನಾಟ ಬಲ್ಲೋರು. ಕೋಹ್ಲಿ ನಿನ್ನಾಟ ಬಲ್ಲೋರು. ಕೋಹ್ಲಿ ನಿನ್ನಾಟ ಬಲ್ಲೋರು ಯಾರ್ಯಾರೋ. ಕೋಹ್ಲಿ ನಿನ್ನಾಟ ಬಲ್ಲೋರು ಯಾರ್ಯಾರೋ. ಕರೆ ಮಾಡಲು ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ. ದಯವಿಟ್ಟು ತಕ್ಷಣ ರೀಚಾರ್ಜ್ ಮಾಡಿ. ಅವೆಲ್ಲ ಬೇಕಾಗಿಲ್ಲ ಚಿನ್ನ. ನಿನ್ನ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತೀನಿ ನೋಡು, ಅಷ್ಟೇ ಸಾಕು ನನಗೆ. ಮಕ್ಕಳು ಹುಟ್ಟಿರ್ಲಿ ದೇಶದಾಗ. I love you. ಏನಣ್ಣಾಯ್ತು ಅಪ್ಪಿ ನೀ ಏನ್ ಹೇಳತ್ತೇನೋ ನನಗೆ ತಿಳಿಯಲಾಗೈತು. ಯಾಕೆ ನಂಗೆ ಗಂಟು ಬಿದ್ದೀನಿ, ನೋಡಕ್ ಬಂದೀನಿ. ಇರ್ಲಿ ಇಡುವ ನೀ ಏನ್ ಹೇಳಾಕತ್ತಿ ಅನ್ನೋದು ನನಗೆ ಅರ್ಥ ಆಗಲಾಗೈತು. ಯಾಕೆ ಗಂಟು ಬಿದ್ದೀನಿ ನನಗೆ. ಇಲ್ಲಿ ಗೈಡ್ ಅದಾನ, ಇದ್ರ ಮಾಹಿತಿ ಹೇಳ್ತಾನೆಲ್ಲ. ನೀ ನಾರ್ಮಲ್ ಆಗಿ ಮಾತಾಡಿದ್ದೆ ನನಗೆ ಕಾಣಂಗಿಲ್ಲ ಕೇಳಂಗಿಲ್ಲ. ನೀ ಇದ್ರ ಬಗ್ಗೆ ಎಲ್ಲಿ ಹೇಳ್ತು ಮರೆ ಹೆಂಗ್ ಹೇಳ್ತಾನ ನಂಗೆ ತಿಳಿತೈತೆ ಹೆಂಗ್ ಹೇಳಿದ್ದು. ಹೌದು ಕರೆಕ್ಟ್. ನೀ ಹೇಳೋದೇ ನನಗೆ ಅರ್ಥ ಆಗಲಾಗೈತೆ. ನಾ ಏನ್ ಮಾಡ್ಲಿ ಹೇಳ. ಅವ ಹೆಂಗಾರ ಹೇಳತ್ ಹೇಳತ್ತಾನ ನಿನಗ. ಮತ್ತೆ ಇವನೇ ಹೇಳ್ತಾನಲ್ಲ, ನೀ ಯಾಕೆ ಹೇಳ್ತಿ. ನೀ ಏನ್ ಹೇಳ್ತೇವ ನನಗೆ ಅರ್ಥ ಆಗಲಾಗೈತೆ ಮರೆ. ಏನ್ ಕೇಳಿ ಹೇಳ. ದೋಸ್ತ ಎಕ್ಸಲೇಟರ್ ಮೇಲೆ ಕಾಲಿಟ್ಟೆ, ಸ್ಟೇರಿಂಗ್ ಮೇಲೆ ಕೈ ಇಟ್ಟೆ, ಹಿಡಿದರ ಕೇಳಲ್ಲ ಒಟ್ಟೆ, ಊರಿಗೆ ಬಂದರ ನಿನ್ನ ಕಣ್ಣಾಗ ಕಣ್ಣಿಟ್ಟೆ, ಹಾಡ ಹಗಲಿ ಹಾಡ ಹಚ್ಚುಗೊಂದ ಹಾಡ ಮದುವೆ. ಏನೋ ಬಸ್ಡೆ ಮಗಣ. ಸುಸ್ಮಿತಾ ಅವ್ರೆ,
ಹೇಳ್ರಿ ಸರ್. ನಿಮ್ಮ ಅಪ್ಪರಿಲ್ರಿ? ಇಲ್ಲ ರೀ, ಅವ್ರ ಮನ್ಯಾಗ ಅದಾರ. ಓಹೋ ಹೌದ್ರಿ. ಏನಿಲ್ರಿ, ನಿಮ್ಮ ಅಪ್ಪರು 5 ಲಕ್ಷ ರೂಪಾಯಿ ಲೋನ್ ಹೇಳಿದ್ರಿ. ಎಂತ ಸಣ್ಣ ಅಂಗಡಿಗೆ 5 ಲಕ್ಷ ರೂಪಾಯಿ ಲೋನ್ ಹೆಂಗ್ ಕೊಡಕ್ಕಾಗತ್ರಿ? ಅದೆಲ್ಲ ನಮ್ಮ ಅಪ್ಪರಿಗೆ ಗೊತ್ತ್ರಿ, ಮನಿಗೆ ಹೋಗಿ ಮಾತಾಡ್ರಿ ನೀವು. ಅದರಿ, ನಿಮ್ಮ ಅಪ್ಪರ್ನ ಭೇಟಿ ಆಗ್ಬೇಕಂತಾನ ಅಂಗಡಿ ಬಂದ್ರಿ. ಅಂಗಡಿಯಾಗ ನೀವಿದ್ರಿ, ಇದ್ದಿದ್ದ ಚಲೋ ಆತ ಬಿಡ್ರಿ. ಯಾಕಂದ್ರೆ ನೀವು ನಾಲೆಜಬಲ್ ಅದರಲ್ಲ, ಲೋನಿನ ಬಗ್ಗೆ ತಿಳ್ಕರ್ಲಿ ಅಂತ. ಇದೆಲ್ಲ ಸರಿ ಇರಂಗಿಲ್ರಿ, ನೀವು ಮಾತಾಡೋದಿದ್ರ ಅವ್ರು ಕೂಡ ಹೋಗಿ ಮಾತಾಡ್ರಿ. ಏನ್ರಿ ಸುಷ್ಮಾ ಅವ್ರ, ನಿಮ್ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳ್ಯಾಕ್ ಬಂದೆ ಅಂದ್ರ ಕಾಲಿಗೆ ಗೆಜ್ಜಿ ಕಟ್ಕೊಂಡ್ ಕುಣ್ಯಾಕತ್ತೀರಲ್ಲ. ಹಾಯ್ ರಾಣಿ ಅವ್ರ, ನಿಮ್ ಮೂಗ್ಬಟ್ಟೆ ಸುಮ್ನೆ ಮೂಗ್ ಮೇಲೆ ಇಟ್ಕೊಂಡಿರೋ ಇಲ್ಲ ತೂತ್ ಮಾಡಿ ತುರ್ಕೊಂಡಿರೋ? ಸ್ವಲ್ಪ ಬಾಯ್ ತಗದ್ ಮಾತಾಡ್ರಿ ರಾಣಿ ಅವ್ರ. ರಾಣಿ ನಿಮ್ ಗರ್ಲ್ ಫ್ರೆಂಡಾ? ಅಲ್ರಿ, ಕಾಲೇಜ್ ಫ್ರೆಂಡ್. ಶಾಲಿ ವಾಹನ ಕಾಲೇಜ್ ಗೊತ್ತಾ? ಗೊತ್ತ್ರಿ, ಇಲ್ಲೇ ಅದ್ರಗುಂಚಿ ಒಳಗ ಐತಲ್ಲ, ಅದಾವದಿಲ್ರಿ? ನಾನು ಅಲ್ಲೇ ಓದ್ತಾ ಇದ್ದೀನಿ. ನಾನು ಅಲ್ಲೇ ಓದ್ಬೇಕಂತ ಮಾಡೇನ್ರಿ. ಅಷ್ಟು ದೂರ ನಿನ್ನ ಎಲ್ಲೋ ಬಿಟ್ಟಿರೋದಕ್ಕೆ ನನಗೆ ಭಯ ಆಗುತ್ತೆ. ದೂರ ಇಲ್ಲ ಜಾನು, ಅದು ಕಾಲೇಜ್ ಇಲ್ಲೇ ಮನೆ ಇಂತ್ರ 3 ಕಿಲೋಮೀಟರ್ ಅಷ್ಟೇ. ಏ ಸುಮೀರ, ಬೆಕ್ಕಿನ ಮಾರಕ್ಕೆ. ಮಂಜು ಮಾಮಾ, ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬ ಮುಗಿದ 3 ದಿನ ಆಗಿ ರಂಜಾನ್ ಹಬ್ಬದೊಳಗ್ ಕೊಟ್ಟಿರೋ ಶಿರ್ಕುಂಬ ಬಿರಿಯಾನಿ ಖಾಲಿ ಆದ್ಮೇಲೆ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಅಂತಿರಲ್ರಿ ಅಂಟಿ. ನಾ ಹೀಗಾಗೋ ಕಾರಣ ಯಾರ್ ಗೊತ್ತಾ? ಗೊತ್ತು, ನಮ್ ನಾಗರಾಜ್ ಕೊಂಡಿಪಲ್ಲಿ ಮಾವ. ನೀನು ಮೆಟ್ನಿಂದ ಹೊಡೆದು ಬಿಡ್ತಾನೆ. ನಿಮ್ ಜೊತೆ ಚಾಳಿ 2 ರೇಷು ಅಂಟಿ. ನಮ್ಗೆಲ್ಲಾ ಬಿಟ್ಟು ನೀವು ಒಬ್ರ ಗಿಚ್ಚಿ ಗಿಲಿ ಒಳಗ್ ಹೋಗಿರಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ. ನಾವು ಟಿವಿ ಮಾಧ್ಯಮದಿಂದ ಬಂದಿದ್ದೀವಿ ಸರ್. ಹಾ ಸರ್. ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೀವು ಸಮೀಕ್ಷೆ ಮಾಡಕತ್ತೀರ? ಹೌದು ಸರ್. ಸರ್ ಹೇಳಿದ್ರೆ ಏನು ಕೊಡ್ತೀರೇನ್ರಿ? 100 ರೂಪಾಯಿ ಕೊಡ್ತೀವಿ ಸರ್, ಹೇಳಿದ್ರೆ ಚೆನ್ನಾಗಿ ಹೇಳಿದ್ರೆ. 100 ರೂಪಾಯಿ ಆಗದಲ್ಲ ಸರ್, 180 ರೂಪಾಯಿ ಕೊಡ್ಬೇಕು. ಸರಿ ಕೊಡೋಣ, ಹೇಳೋಣ ಸರ್. ಸರಿ ಸರ್. ಸರ್ ಈ ಕುಡಿತದಿಂದ ಅನೇಕ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ಯಾವ. ಇದ್ರ ಬಗ್ಗೆ ನಾವೊಂದೇ ಅಂತಲ್ರಿ, ಹೆಣ್ಮಕ್ಳು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಎಷ್ಟೋ ಸಂಸಾರಗಳು ಹಾಳಾಗ್ಯಾವ, ಹೆಣ್ರ ಮಕ್ಕಳು ಎಲ್ಲ ಬೀದಿ ಪಾಲಾಗ್ಯಾರ, ಮಕ್ಕಳು ವಿದ್ಯಾಭ್ಯಾಸ ಬಂದಾಗ್ಯದ. ಇದ್ರನ್ನ ಉಗ್ರವಾದ ಎಲ್ಲ ಯುವಕರು ಸೇರಿ ಉಗ್ರವಾದ ಹೋರಾಟ ಮಾಡಬೇಕು. ಈ ಕುಡಿತನ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದ ನೋಡ್ರಿ ಸರ್. ಥ್ಯಾಂಕ್ ಯು ಸರ್. ಈ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಾವಿನ್ನು ಬರ್ತೀವಿ ಸರ್. ಸರ್ ಮತ್ತೆ ಅದು ರೊಕ್ಕ ಕೊಡ್ತು ಅಂದ್ರಲ್ರಿ? ದುಡ್ಡು ಸರ್? ಹೌದು ಸರ್. ತಗೋರಿ ಸರ್, ಚೆನ್ನಾಗಿ ಹೇಳಿದ್ರಿ ಸರ್. ಈ ದುಡ್ಡು ಏನ್ ಮಾಡ್ತೀರಿ ಸರ್? ಸರ್ 500 ಕೊಟ್ಟಿರಲ್ರಿ? ಇರ್ಲಿ ತಗೊಳ್ಳಿ ಸರ್. ಆಯ್ತು ಸರ್. ಇದು 500 ರೂಪಾಯಿ ತೆಗೆದುಕೊಂಡು ಏನ್ ಮಾಡ್ತೀರಾ ಸರ್? ಸರ ನಿಮಗೆ ಪುಣ್ಯ ಬರಲ್ರಿ, ಮುಂಜಾನೆಯಿಂದ ತಲೆ ಕೆಟ್ಟೋಗಿತ್ತು, 1 ರೂಪಾಯಿ ಇದ್ದಿಲ್ಲ ಬಗಲಾಗ. ಕುಡಿಬೇಕಾಗ್ಯದ, ಬೆಳಗ್ಗೆಲಿಂದ ಕಾಯಕಚ್ಚಿನ ಯಾರು ಸಿಗ್ತಾರೆ ಯಾರಿಲ್ಲ ಅಂತ. ನಾವಪ್ಪ ದೇವ್ರು ಬಂದಂಗೆ ಬಂದಪ್ಪ ಯಪ್ಪ. ಸರ್ ಇವತ್ತು ಚೆನ್ನಾಗಿ ತಮ್ಮ ಅಭಿಪ್ರಾಯ ಹೇಳಿದ್ರಿ. ಈಗ ತಾವೇ ಕುಡಿತಕ್ಕೆ ಹೋಗ್ತೀವಿ ಅಂದ್ರೆ ಏನು ಸರ್? ಸರ ಕುಡ್ಲಿಲ್ಲ ಅಂದ್ರ ಕೈಕಾಲು ಶೇಕತ್ತವ ಶೇಕು. ನಿನಗೇನು ಗೊತ್ತದ ಸುಮ್ಮನೆ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನಾನು ತಪ್ಪು ಮಾಡೋಣ, ಯಾರಿಗೂ ಭಯ ಪಡಲಿ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರಿಗೆ ಭಯ ಪಡ್ಬೇಕು? ನಾನು ಅಷ್ಟೇ, ನಾನು ತಪ್ಪೇ ಮಾಡಿ ಯಾಕೆ ಭಯ ಪಡ್ಬೇಕು? ಎಲ್ರಿಗೂ ನಮಸ್ಕಾರ. ನೋಡ್ರಿ, ನಮ್ಮ ಹುಲಿ ಗೌರ್ಮೆಂಟ್ ನೌಕರಿ ಸಿಕ್ಕದ. ನಾವು ಅದೇನು ಕರ್ಮ ಮಾಡಿದ್ವು. ಇನ್ಸ್ಟಾಗ್ರಾಮಲ್ಲಿ ಬರೀ ಇಂಥ ಮಿಂಡ್ರಿ ಕೊಡ್ತಾರ್ದೆ ಕಾಟ. ಅವ್ನು ಹಿಡ್ಕೊಂಡು ನಾಯಿ ಇದ್ದಂಗೆ, ಅವನಿ ಚೈನಾ ಕಟ್ಟಾಕಿರೋ ಹುಚ್ಚನ ಇದ್ದಂಗೆ. ಅವ್ನು ಹಿಡ್ಕೊಂಡು ಹುಲಿ ಅದ್ದು ಹುಲಿ ಏನು ಹುಲಿ ನಮ್ಮ ಹುಲಿ ಹಡಿಸ್ಬಿಡು, ಅದನ್ನ ಬಗ್ಗಿಸ್ಬಿಟ್ಟು ಹಡಿಸ್ಬಿಟ್ಟು ಹೇಳ್ತೀನಿ. ಅವನ್ನ ದೋಸ್ತಾಗಿದ್ದು, ನೀನು ದೋಸ್ತಾಗಿದ್ದು ತಪ್ಪಿಗೆ ಹಡಿಸ್ಬಿಡು ಅವನ್ನ ಪ್ಯಾಂಟ್ ಬಿಚ್ಚಿ. ನೀನ್ ತಾಯಿನ ಕ್ಯಾಯ ನಮ್ಮನ್ನ ಯಾಕೆ ಅಯ್ಯೋ ಅನ್ನತ್ತೀವ? ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ. ಸ್ವಲ್ಪ ಜನ ಹೇಳ್ತಾರ. ಏನಂತ ಹೇಳ್ತಾರೆ? ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿನಂತ. ಅಯ್ಯೋ, ಅಷ್ಟು ದೊಡ್ಡ ಮಾಡ್ತಂದ್ರ ಅವರು. ಅದಕ್ಕೆ ನೀನೇನಂತ ಹೇಳ್ದೆ? ಇಲ್ಲಿ ತನ ಆದ್ರೂ ನಮ್ಮ ಮನೆಯವ್ರು ಏನು ತಿಳ್ಕೊಂಡಿಲ್ಲ. ನಿನ್ ಮನೆಯವ್ರು ಹೆಂಗ್ ತಿಳ್ಕೊಂತಾರೆ ಹೇಳಿ? ನಿನ್ 3 ಹೊತ್ತು ಪಕ್ಕದ ಮನೆಗಲ್ವಾ ಊಟ ಮಾಡೋದು? ನಿನ್ ಬಗ್ಗೆ ಏನು ಗೊತ್ತಿರಲ್ಲ. ನಿನ್ ಮನೆಯಲ್ಲಿ ಪಕ್ಕದ ಮನೆಯವ್ರು ಗೊತ್ತಿರುತ್ತೆ ತುಂಬಾ. ತಿಳ್ಕೊಂಡಿಲ್ಲ ನೀನು ಅಲ್ಲಿ ಯಾರು ನೋಡ್ತಾವ್ರೆ? ಆ ಕಡೆ ನೋಡ್ತಾ ಇದೀಯ? ಈ ಕಡೆ ಯಾರು ನೋಡ್ತಾವ್ರೆ? ಈ ಕಡೆ ನೋಡ್ತಿದ್ಯಾ? ಹೇಳೋ ಡೈಲಾಗು ಸ್ವಲ್ಪ ಕಂಪ್ಲೀಟ್ ಮಾಡಿ ಎಕ್ಸ್ಪ್ರೆಷನ್ಸ್ ಕೊಡು. ಅಲ್ಲಿ ಯಾರಾದ್ರೂ ಕೂಗ್ತಾ ಇದ್ದಾರಾ, ಇಲ್ಲ ಇದ್ ಕಡೆ ಯಾರಾದ್ರೂ ಕೂಗ್ತಿದ್ದೀರಾ?
ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಕೇಡಿಯನ್ನು ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಇದು ತಡೆಯೋರು ಇಲ್ಲ, ಹಿಡಿಯೋರು ಇಲ್ಲ, ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ. ನಮ್ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ. ಕೇಡಿ ಕೇಡಿ ಕೇಡಿಯನ್ನು ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಶಿರಬಾಗಿ ನಿಂತರಿವ ಶ್ರೀರಾಮ, ತೊಡೆ ತಟ್ಟಿ ಬಂದರವ ಪರಶುರಾಮ. ಶಿರಬಾಗಿ ನಿಂತರಿವ ಶ್ರೀರಾಮ, ತೊಡೆ ತಟ್ಟಿ ಬಂದರವ ಪರಶುರಾಮ. ಪುಂಡರ ಪುಂಡ ಈ ಕೇಡಿ ಪ್ರಚಂಡ, ಪುಂಡರ ಪುಂಡ ಈ ಕೇಡಿ ಪ್ರಚಂಡ. ಎದುರಾಳಿಗಳ ಎದೆ ನಡುಗಿಸೋರಣ ಚಂಡ, ಎದುರಾಳಿಗಳ ಎದೆ ನಡುಗಿಸೋರಣ ಚಂಡ. ಕೇಡಿ ಕೇಡಿ ಕೇಡಿಯನ್ನು ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಇದು ತಡೆಯೋರು ಇಲ್ಲ, ಹಿಡಿಯೋರು ಇಲ್ಲ, ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ. ನಮ್ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ. ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ, ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ. ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ, ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ. ಇದು ಜೋಗಿ ಪ್ರೇಮ್ ಡೈರೆಕ್ಷನ್, ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್. ನೀವು ಒಂದು ಕ್ಷಣದ ಕೋಪವನ್ನು ಕ್ಷಮಿಸಲು ಕಲಿತರೆ ನೀವು 1000 ಕ್ಷಣಗಳ ದುಃಖದಿಂದ ತಪ್ಪಿಸಿಕೊಳ್ಳಬಹುದು. ಶುಭವಾಗಲಿ. ನಿಮ್ಮ ಪಪ್ಪ ಫೋನ್ ಹಚ್ಚಿ. ಕರೆ ಮಾಡಲು ನಿಮ್ಮ ಬಳಿ ಮಾನ್ಯವಾಗಿರುವ ರೀಚಾರ್ಜ್ ಪ್ಲಾನ್ಸ್ ಲಭ್ಯವಿಲ್ಲ. ದಯವಿಟ್ಟು ತಕ್ಷಣ ರೀಚಾರ್ಜ್ ಮಾಡಿ. ರಿಚಾರ್ಜ್ ಮಾಡ, ರಿಚಾರ್ಜ್ ಆಗ್ಯದ. ಈಗ ಫೋನ್ ಹಚ್ಚಿ. Incoming call is not available on this number. Phone to recharge. ಬಿಹಾರಿ ಸುಳ ಹಿಡ್ಕೊಂಡ್ಬಂದಿವು. ಹೆಂಗೆ ಗೊತ್ತೋಪ. ಗೋಲ್ದಲ್ಲಿ ಅದ ದೋಸ್ತ, ಹಳೆ ಸಾಂಗ್ ಇತ್ತು ಒಂದು, ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಅಂತ ಹೇಳಿ. ಬೈ ಟ್ರೆಂಡ್ ಚೇಂಜ್ ಆಗೈತಿ ಈಗ. ಏನಾಗೈತು? ಬಡತನದ ಮನಿ ಒಳಗ ಗಂಡು ಹುಟ್ಟಬಾರದು, ಅದ್ರಾಗ ನಮ್ಮಂತ ಹುಟ್ಟಬಾರದು. ನೋಡ್ಬೆಟ್ಟ ಖರೆ ಹೇಳ್ತೀನಣ್ಣ, ಅವನು ಇವತ್ತು ಏನ್ರ ಮಂಗಳವಾರ ಇದ್ದಿಲ್ಲ ಅನ್ಕೋ, ಅದು ಕಡೆದಾಗೆ ಇರ್ತಿತ್ತು ನೋಡೋದು. ಏನ್ರಿ ಇದು ಫೋನು ಚಾರ್ಜ್ ನಿಲ್ತಲ್ಲ, ದಿನಕ್ಕೆ 2 ಸಲ ಚಾರ್ಜಿಂಗ್ ಹಾಕ್ಬೇಕಿತ್ತು. ಹೌದಾ ಅಣ್ಣ? ಸರಿ ಅಣ್ಣ, ನೋಡ್ಬಿಟ್ಟು ರೆಡಿ ಮಾಡಿ ಕೊಡ್ತೀನಿ. ಬ್ರೋ ರೆಡಿನೂ ಬೇಡ ಏನು ಬೇಡ, ಒಳ್ಳೆ ಚಾರ್ಜ್ ನಿಲ್ಲ, ಬ್ಯಾಟ್ರಿ ಹಾಕೊಡು. ಸರಿ ಅಣ್ಣ, ಒಂದ್ ಅರ್ಧ ಗಂಟೆ ಬಿಟ್ಟು ಬನ್ನಿ, ಒಳ್ಳೆ ಬ್ಯಾಟ್ರಿ ಹಾಕೊಡ್ತೀನಿ. ಸರಿ ಸರಿ ಆಯ್ತೇನ್ ಗುರು ನನ್ನ ಫೋನು? ಹ್ಞೂ ಅಣ್ಣ ಆಯ್ತು, ತಗೊಳ್ಳಿ, ಹಿಡ್ಕೊಳ್ಳಿ ಫೋನು. ತಗೊಳ್ಳಿ ಅಣ್ಣ ಬ್ಯಾಟ್ರಿ. ಈಗ ನೋಡಿ, ತಿಂಗಳಿಗೆ ಒಂದ್ಸಲ ಚಾರ್ಜ್ ಮಾಡ್ಕೊಳ್ಳಿ ಸಾಕು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.